ಬಿಡಿಸಿ ಬರೆಯಿರಿ. ಮಾತಿಲ್ಲ ಅನ್ನುವ ಪದವನ್ನು ಬಿಡಿಸಿ ಬರೆದಾಗ ಮಾತಿಲ್ಲ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಇದು ಲೋಪಸಂಧಿಯಾಗಿದೆ. ಪೂರ್ವ ಪದ ಮಾತು ಉ, ಉತ್ತರ ಪದ ಇ. ಮಾತಿಲ್ಲ ಅಂದರೆ ಇಲ್ಲಿ ಊಕಾರ ಲೋಪವ. ಬಿಡಿಸಿ ಬರೆಯಿರಿ. ಇಲ್ಲಿ 18 ಅನ್ನುವ ಪದವನ್ನು ನಾವು ಬಿಡಿಸಿದಾಗ ಗೊತ್ತಾಗುತ್ತೆ ಅದು ಯಾವ ಸಂಧಿ ಅಂತ. ಸೊ ಮೊದಲನೇದಾಗಿ ನಾವು ಅದನ್ನು ಬಿಡಿಸೋಣ. ಹತ್ತೆಂಟು, 10 ಪ್ಲಸ್ 8 18. ಇದು ಲೋಪಸಂಧಿ. ಹೇಗೆ ಲೋಪಸಂಧಿ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದ 10 ಊಕಾರ ಇದೆ, ಉತ್ತರ ಪದ 8 ಈಕಾರ ಇದೆ. ಸೊ ಇಲ್ಲಿ ಊಕಾರ ಲೋಪವಾದಾಗ ಅದು ಲೋಪಸಂಧಿಯಾಗುತ್ತದೆ. ಬಿಡಿಸಿ ಬರೆಯಿರಿ. ವಾರಕ್ಕೊಂದು. ಇಲ್ಲಿ ವಾರಕ್ಕೊಂದು ಅನ್ನುವ ಪದವನ್ನು ನಾವು ಬಿಡಿಸೋಣ. ಬಿಡಿಸಿದ ನಂತರ ನಮಗೆ ಗೊತ್ತಾಗುತ್ತೆ ಅದು ಯಾವ ಸಂಧಿ ಅಂತ. ವಾರಕ್ಕೆ ಪ್ಲಸ್ 1 ವಾರಕ್ಕೊಂದು. ಇದು ಲೋಪಸಂಧಿ. ಹೇಗೆ ಇಲ್ಲಿ ನೋಡ್ತಾ ಇದ್ದೀರಾ, ಪೂರ್ವ ಪದ ಪ್ಲಸ್ ಉತ್ತರ ಪದ = ಸಂಧಿ ಪದ. ಇಲ್ಲಿ ವಾರಕ್ಕೆ ಎ ಪ್ಲಸ್ 1 ಓ ಕಾರವಾಗಿದೆ ಅಂದರೆ ವಾರಕ್ಕೊಂದು. ಇಲ್ಲಿ ಎ ಲೋಪಸಂಧಿಯಲ್ಲಿ ಊಕಾರ ಮತ್ತು ಏಕಾರ ಲೋಪವಾಗಿ ಬರುತ್ತದೆ. ಬಿಡಿಸಿ ಬರೆಯಿರಿ. ಒಮ್ಮೊಮ್ಮೆ ಈ ಪದವನ್ನು ಬಿಡಿಸಿ ಬರೆದಾಗ ಯಾವ ಸಂಧಿ ಅಂತ ನಾವು ಕಂಡುಹಿಡಿಯಬಹುದು. ಒಮ್ಮೊಮ್ಮೆ, ಒಮ್ಮೆ ಪ್ಲಸ್ ಒಮ್ಮೆ, ಒಮ್ಮೊಮ್ಮೆ. ಪೂರ್ವ ಪದ ಪ್ಲಸ್ ಉತ್ತರ ಪದ = ಸಂಧಿ ಪದ. ಪೂರ್ವ ಪದದಲ್ಲಿ ಏಕಾರ, ಉತ್ತರ ಪದದಲ್ಲಿ ಓಕಾರ ಬಂದಾಗ ಒಮ್ಮೊಮ್ಮೆ ಏಕಾರ ಲೋಪವಾಗುತ್ತದೆ. ಆದ್ದರಿಂದ ಇದು ಯಾವ ಸಂಧಿ? ಲೋಪಸಂಧಿ. ಇಲ್ಲಿ ಏಕಾರ ಲೋಪವಾಗುತ್ತದೆ, ಆದ್ದರಿಂದ ಇದು ಲೋಪಸಂಧಿ. ಇಲ್ಲಿ ಲೋಪಸಂಧಿಯಲ್ಲಿ ನಾವು ಕಾಮನ್ ಆಗಿ ನೋಡೋದೇನೆಂದರೆ ಎ ಮತ್ತು ಊಕಾರ ಲೋಪವಾಗಿರುತ್ತದೆ. ಎ ಮತ್ತು ಊಕಾರ ಲೋಪವಾಗಿರುತ್ತೆ ಅಂದರೆ ಪೂರ್ವ ಪದದಲ್ಲಿ ಆ ಒಂದು